2025 ಜಾನ್ವರಿ 24ನೇ ತಾರೀಕು ಸಿನಿಮಾ ಲವರ್ಸ್ಗೆ ಒಂದು ರೀತಿಯ ದೊಡ್ಡ ಹಬ್ಬ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂದ ಸುಮಾರು 4 ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ಇಂದ ಸುಮಾರು 5 ಸಿನಿಮಾಗಳು ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇದಾವೆ. ಒಂದು ಬಂದ್ಬಿಟ್ಟು ಚೂಮ್ ಅಂತಾರಂತ, ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಸಂಜು ವಿಟ್ಸ್ ಗೀತಾ, ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅಂಡ್ ಫೋರ್ತ್ ಒನ್ ಕಣ್ಣ ಮುಚ್ಚೆ ಕಾಡೆಗೂಡೆ, ಅಂಡ್ ಫಿಫ್ತ್ ಒನ್ ರಾವಣಪುರ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸಲ್ಲೂ ನಮ್ಮ ಸ್ಯಾಂಡಲ್ವುಡ್ ಇಂದ ಈ 5 ಸಿನಿಮಾಗಳು ರನ್ ಆಗ್ತಾ ಇದ್ದಾವೆ. ಇಫ್ ಏನಾದರೂ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಬಹುದು. ಸೊ ಇನ್ನು ಕಮಿಂಗ್ ಟು ದ ಪಾಯಿಂಟ್, 2025 ಜಾನ್ವರಿ 24ನೇ ತಾರೀಕು ನಮ್ಮ ಇಂಡಸ್ಟ್ರಿಯಿಂದ ಸುಮಾರು 4 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಒಂದು ರೀತಿ ಇದು ಕ್ಲಾಶಾ ಅಥವಾ ಇದು ಇಷ್ಟು ಸಿನಿಮಾಗಳು ಬರೋದು ಇದು ಬೇಕಾಗಿತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸಿನಿಮಾಗಳ ಕಂಪ್ಲೀಟ್ ಯಾರು ಡೈರೆಕ್ಟರ್ ಏನೋ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ರಾಯಲ್ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ನಿಮ್ಗೆ ಈಗಾಗಲೇ ಗೊತ್ತಾ ಇರುತ್ತೆ, ನಮ್ಮ ದಿನಕರ್ ತೂಗುದೀಪ್ ಸರ್ ಅವರು. ಆ್ಯಂಡ್ ಸುಮಾರು ದಿನಗಳಿಗೆ ಹೋಗಿತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಇವರ ಡೈರೆಕ್ಷನಲ್ಲಿ ಸಿನಿಮಾಗಳು ಬಂದು. ಸ್ಟಾರಿಂಗ್ ಬೈ ವಿರಾಟ್ ಸಂಜನಾ ಆನಂದ್. ಸೊ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ನಾನು ಟ್ರೈಲರ್ ನೋಡಿದೆ, ನನಗೆ ಖುಷಿ ಆಯಿತು. ಆ್ಯಂಡ್ ಥಿಯೇಟರ್ಗೆ ಈ ಟ್ರೈಲರ್ ನೋಡಿದ್ರೆ ಹೋಗಬೇಕು ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ಹೋಗ್ತೀವಿ. ಆ್ಯಂಡ್ ಇಫ್ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇಫ್ ಏನಾದರೂ ಈಗಾಗಲೇ ನೋಡಿದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ನೆಕ್ಸ್ಟ್ ಫಾರೆಸ್ಟ್, ನಮ್ಮ ಚಿಕ್ಕಣ್ಣ ಸರ್ ಅವರು ನಾಯಕ ನಟನಾಗಿ ಮಾಡುತ್ತಿರುವ ಸಿನಿಮಾ ಇದು. ಆ್ಯಂಡ್ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ ಇದು ಒಂದು ಫಾರೆಸ್ಟ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಅಂತ ಒಂದು ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಐ ಡೋಂಟ್ ನೋ ಆ್ಯಕ್ಚುಲಿ, ಆ ರೀತಿ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ರುದ್ರಗರುಡ ಪುರಾಣ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ವಿಷಯಕ್ಕೆ ಬಂದರೆ ನಮ್ಮ ರಿಷಿ ಆ್ಯಂಡ್ ಪ್ರಿಯಾಂಕಾ ಇವರಿಬ್ಬರು ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾದ ಟ್ರೈಲರ್ ಸಹ ರಿಲೀಸ್ ಆಗಿದೆ. ಇಫ್ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾನು ಟ್ರೈಲರ್ ನೋಡಿದ ಮೇಲೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಟ್ರೈಲರ್ ಮಾತ್ರ ಇದೊಂದು ಕ್ರೈಮ್ ಸಸ್ಪೆನ್ಸ್ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅಂತಲ್ಲ, ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣ ಸಿನಿಮಾ ಯಾವ ರೀತಿ ನಮ್ಮನ್ನು ಎಂಗೇಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಈ ಸಿನಿಮಾ ಸಹ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಇನ್ನೋದ್ರ ಜೊತೆಗೆ ರೈಡ್ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಡೈರೆಕ್ಷನ್ ಬೈ ಭಾನು ತೇಜ, ಸ್ಟಾರಿಂಗ್ ಬೈ ವೆಂಕಟೇಶ್ ಗೌಡ, ತನ್ವಿ ಆ್ಯಂಡ್ ನೀರಜ್ ಕುಮಾರ್. ಸೊ ಇಷ್ಟು ಸಿನಿಮಾಗಳು ನಮ್ಮ KFI ಇಂದ ಜಾನ್ 24ನೇ ತಾರೀಕಿಗೆ ಬರ್ತಿದ್ದಾವೆ. ಒಂದು ರೀತಿ ಡಿಸಪಾಯಿಂಟ್, ಇನ್ನೊಂದು ರೀತಿ ಖುಷಿ ಅಂತಲೇ ಹೇಳ್ತೀನಿ. ಯಾಕೆ ಖುಷಿ, ಯಾಕೆ ಡಿಸಪಾಯಿಂಟ್ ಅಂದರೆ ಇಷ್ಟು ಸಿನಿಮಾಗಳು ಒಂದೇ ದಿನ ಬಂದ್ಬಿಟ್ರೆ ಯಾರು ಹೋಗಿ ನೋಡ್ತಾರೆ ಅನ್ನೋದು ಒಂದು ರೀತಿ. ಆದರೆ ಇನ್ನೊಂದು ರೀತಿ ಬಂದ್ಬಿಟ್ಟು ನೋವಾಗೋದು, ಯಾವುದೇ ಸಿನಿಮಾಗೂ ಸಹ ಒಂದು ಪ್ರಾಪರ್ ಬಜ್ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಿರೋದು ಸಹ ಅದೇ ಉದ್ದೇಶ. ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು 500ರಿಂದ 1000 ಜನರಿಗೆ ಗೊತ್ತಾದರೆ ಡೆಫಿನೆಟ್ಲಿ ಅದರಲ್ಲಿ ಒಂದು 10ರಿಂದ 15 ಜನ ಆದರೂ ಹೋಗಿ ಸಿನಿಮಾನ ನೋಡಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಗುರು. ಸೊ ಇನ್ನು ಖುಷಿ ವಿಷಯಕ್ಕೆ ಬಂದರೆ ಸಿನಿ ಲವರ್ಸ್ಗೆ ಬಂದು 4 ಸಿನಿಮಾಗಳು ಒಂದೇ ದಿನ ಬರ್ತಿದ್ದಾವೆ. ಒಂದು ರೀತಿ ಖುಷಿ ಅಲ್ವಾ. ಮೇ ಬಿ 4 ಸಿನಿಮಾಗಳು ಒಂದೇ ದಿನ ನೋಡೋಕೆ ಆಗದೆ ಇರ್ಬೋದು. ಬಟ್ 2 ಸಿನಿಮಾಗಳು ಒಂದಿನ ನೋಡಿ, ಇನ್ನೊಂದು ದಿನ ಬಂದ್ಬಿಟ್ಟು ಇನ್ನೆರಡು ಸಿನಿಮಾಗಳು ನೋಡಬಹುದು. ಅದರಲ್ಲಿ ಯಾವುದು ಚೆನ್ನಾಗಿದೆ, ಯಾವ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನ ಸಹ ಜಡ್ಜ್ ಮಾಡಿ ಅದಾದಮೇಲೆ ಸಿನಿ ಲವರ್ಸು ಥಿಯೇಟರ್ಗೆ ಹೋಗೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಇದಾಗಿತ್ತು ವಿಡಿಯೋ. ಸೊ ಇನ್ನು ಕ್ಲಾಶ್ ಏನಾದರೂ ಆಗುತ್ತಾ, ಹೆಂಗೆ ಅದು ಇದು ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಇದು ಯಾವುದೇ ರೀತಿ ಕ್ಲಾಶು ಇಲ್ಲ, ಎಂಥದ್ದು ಇಲ್ಲ. ಈಗಾಗಲೇ ಇನಿಷಿಯಲ್ ಥಿಯೇಟರ್ಸ್ ಲಿಸ್ಟ್ ಬಂದ್ಬಿಟ್ಟು ಹಾಕಿದ್ದೀನಿ ಕಮ್ಯುನಿಟಿ ಟ್ಯಾಬಲ್ಲಿ. ಆ್ಯಂಡ್ ಯಾವುದೇ ರೀತಿ ಕ್ಲಾಶು ಎಂಥದ್ದು ಆಗೋದಿಲ್ಲ. ಡೆಫಿನೆಟ್ಲಿ ಈ ಎಲ್ಲ ಸಿನಿಮಾಗಳಿಗೂ ಸಹ ಒಳ್ಳೆಯ ನಂಬರ್ಸ್ ಥಿಯೇಟರ್ಸು ಈಗಾಗಲೇ ಸಿಕ್ಕಿದ್ದಾವೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ನೋಡೋಣ, ಮೋಸ್ಟ್ಲಿ ಇವಾಗ 4 ಸಿನಿಮಾಗಳು ಅಟ್ ಎ ಡೇ ರಿಲೀಸ್ ಆಗ್ತವೆ. ಅದಾದಮೇಲೆ ಈ 4 ಸಿನಿಮಾಗಳಲ್ಲಿ ಯಾವುದು ಜನ ಇಷ್ಟಪಡ್ತಿದ್ದಾರೆ ಅದಕ್ಕೆ ನೆಕ್ಸ್ಟ್ ಡೇಯಿಂದ ಬಂದ್ಬಿಟ್ಟು ಇನ್ನಷ್ಟು ಥಿಯೇಟರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಇನಿಷಿಯಲ್ ಥಿಯೇಟರ್ಸ್ನ ಬಂದ್ಬಿಟ್ಟು ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಫೈನಲ್ ಥಿಯೇಟರ್ಸ್ ಲಿಸ್ಟು ಇಲ್ಲದ ರಿಲೀಸಿಂಗ್ ಡೇಟ್ ಬಂದ್ಬಿಟ್ಟು ಚೇಂಜಸ್ ಅನ್ನೋದು ಆಗ್ತಾ ಇರ್ತವೆ, ಆ್ಯಡ್ ಆಗ್ತಾ ಇರ್ತವೆ ಥಿಯೇಟರ್ಸು. ಸೊ ಹೇಳ್ತೀನಿ, ಕಮ್ಯುನಿಟಿ ಟ್ಯಾಬ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಇನ್ಸ್ಟಾಗ್ರಾಮ್ ಏನಾದರೂ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಸಿನಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಅಪ್ಪ ಮನೆ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.